ಫಿಟ್ನೆಸ್ ಜರ್ನಿಯಲ್ಲಿ ವಾಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನಮ್ಮ ದೇಹದಲ್ಲಿ 2 ಡಾಕ್ಟರ್ ಇದ್ದಾರೆ, ರೈಟ್ ಲೆಗ್, ಲೆಫ್ಟ್ ಲೆಗ್. ವಾವ್. ಇದನ್ನ ಎರಡನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾಗಿರಬಹುದು. 40 ನಿಮಿಷ ವಾಕಿಂಗ್ ಮಾಡಬೇಕು, ಏರೋಬಿಕ್ಸು, ಯೋಗ. ನಿಮ್ಗಲ್ಲಿ ರೀಡಿಂಗ್ಸ್ ಕಾಣಿಸ್ತಾ ಇರುತ್ತೆ, ಇಷ್ಟು ಕ್ಯಾಲೋರಿ ಬರ್ನ್ ಆಗಿದೆ, ಇಷ್ಟು ಸ್ಪೀಡಲ್ಲಿ ಓಡ್ತಿದ್ದೀರಾ, ನಿಮ್ಮ ಹಾರ್ಟ್ ರೇಟ್ ಇಷ್ಟರಲ್ಲಿದೆ, ಬಟ್ ಇಟ್ಸ್ ನಾಟ್ ಅಕ್ಯುರೇಟ್. ಸೊ ನೀವು 10 ವರ್ಷದ ಹಿಂದೆ ಗಟ್ಟಿಯಾಗಿರುವಂತಹ ಶೂಸ್ನ ನಾಳೆಯಿಂದಾನೆ ನಾನು ಮಾಡಿಬಿಡ್ತೀನಪ್ಪ ವಾಕಿಂಗ್ ಅಂತ ಹೇಳ್ಬಿಟ್ಟು ನಾಳೆನೇ 1 ಅವರ್ ಮಾಡಿಬಿಟ್ರೆ ನಮಸ್ಕಾರ, ವೆಲ್ನೆಸ್ ವಿತ್ ವನಿತಾ ಅಶೋಕ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ಸೊ ಲೆಟ್ಸ್ ಡೈವ್ ಡೀಪ್. ನಮ್ಮ ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ. ವೆಲ್ಕಮ್. ನಮಸ್ತೆ. ನಮಸ್ತೆ. ಸೊ ನಾನು ರನ್ ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ರನ್ ಭೂಮಿಗೆ ನಿಮಗೆ ಸ್ವಾಗತ. ಸೊ ಫಸ್ಟ್ ಕ್ವೆಶನ್ ರನ್ ಬಗ್ಗೆ ಅಲ್ಲ, ವಾಕ್ ಬಗ್ಗೆ. ನಮ್ಮ ಫಿಟ್ನೆಸ್ ಜರ್ನಿಯಲ್ಲಿ ವಾಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಬಹಳನೇ ಒಳ್ಳೆ ಕ್ವೆಶನ್. ವಾಕಿಂಗ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಎಕ್ಸಸೈಸ್ ವರ್ಲ್ಡಲ್ಲಿ. ಏನೋ ವಾಕ್ ಮಾಡೋ ಎಕ್ಸಸೈಸಸ್ಸೇ ಜಾಸ್ತಿ ಇರೋದು. ಓಕೆ, ದ ಪರ್ಸೆಂಟೇಜ್ ಇಸ್ ವೆರಿ ವೆರಿ ಹೈ. ಎಲ್ಲ ವಯಸ್ಕರಿಗೂ ಸೂಟ್ ಆಗುತ್ತೆ. ಆ್ಯಂಡ್ ಇದು ನಾವು 1 ವರ್ಷದಿಂದನೇ ಶುರು ಮಾಡ್ತೀವಿ. 1 ವರ್ಷ 1.5 ವರ್ಷದಿಂದ ವಾಕಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ, ಹೆಜ್ಜೆಗಳು. ಸೊ ನಮ್ಮ ದೇಹದಲ್ಲಿ 2 ಡಾಕ್ಟರ್ ಇದ್ದಾರೆ, ರೈಟ್ ಡಾಕ್ಟರ್, ಲೆಫ್ಟ್ ಡಾಕ್ಟರ್. ರೈಟ್ ಲೆಗ್, ಲೆಫ್ಟ್ ಲೆಗ್. ಇದನ್ನ ಎರಡನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾಗಿರಬಹುದು. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಚಿಕ್ಕ ಮಕ್ಕಳು ಓಡಾಡ್ತಿರ್ತವೆ, ಎಲ್ಲ ಮಾಡ್ತಿರ್ತಾರೆ. ಆಗಿನ ಕಾಲದಲ್ಲಿ ನಾವೆಲ್ಲನೂ ತುಂಬ ಓಡಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಿಟ್ಟಿಂಗೇ ಜಾಸ್ತಿ ಆಗಿದೆ. ಸಿಟ್ಟಿಂಗ್ ಇಸ್ ದ ನ್ಯೂಸ್ ಸ್ಮೋಕಿಂಗ್. ಈಗ ಬಂದು ನಿಂತಿದೆ ಈಗ ಅದರಿಂದಾಗಿ ಅನಾರೋಗ್ಯತೆ ಕಾಣಿಸ್ಕೊಳ್ತಾ ಇದೆ. ಸೊ ಅದರಿಂದಾಗಿ ನಮ್ಮ 2 ಡಾಕ್ಟರ್ಗಳನ್ನು ಬಳಸಿ ಆರೋಗ್ಯವಂತರಾಗಿರಬಹುದು. ಸೊ ಸ್ಟಾರ್ಟ್ ಯೂಸಿಂಗ್ ಇಟ್. ವಾಕಿಂಗ್ ಮೋಸ್ಟ್ ಪಾಪ್ಯುಲರ್ ಎಕ್ಸಸೈಸ್. 0 ಮೆಂಬರ್ಶಿಪ್. ಓಕೆ, ಒಂದು ಪೈಸಾನೂ ಖರ್ಚಾಗೋದಿಲ್ಲ. ಒಂದೇ ಖರ್ಚಾಗೋದು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರುವಂತಹ ಕೊಬ್ಬು, ಅದೊಂದೇ ಬೇಕಾಗಿರೋದು. ಓಕೆ, ಸೊ ಎಲ್ಲರೂ ಮಾಡಬಹುದಾದಂಥ ಎಕ್ಸಸೈಸ್. ಈಗ ತುಂಬ ಎಕ್ಸಸೈಸ್ ನೋಡಿ, ಏರೋಬಿಕ್ಸು, ಯೋಗ. ಇವಾಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಜಾಯಿಂಟ್ ಇಶ್ಯೂಸ್ ಇದ್ದರೆ, ಗಿಡಿನೆಸ್ ಇದ್ದರೆ ನೀವು ಹೋಗೋಕ್ಕೆ ಆಗೋದಿಲ್ಲ ಅಲ್ಲಿಗೆ. ಬಟ್ ವಾಕಿಂಗ್ ಎಲ್ಲರೂ ಮಾಡಬಹುದು. ನೀವು ನಿಮ್ಮ ಪೇಸಲ್ಲಿ ಮಾಡ್ತೀರಾ, ಯು ಆರ್ ಯಂಗ್, ಓಕೆ, ಎನರ್ಜೆಟಿಕ್, ಯು ಡೋಂಟ್ ಹ್ಯಾವ್ ಎನಿ ಜಾಯಿಂಟ್ ಇಶ್ಯೂಸ್, ನಿಮ್ಮ ಪೇಸಲ್ಲಿ ನೀವು ಮಾಡ್ತೀರಾ. ಸೊ ದೇರ್ ಇಸ್ ಅನದರ್ ಪರ್ಸನ್, ಒಬಿಸಿಟಿ ಇರುತ್ತೆ, ನೀ ಪ್ರಾಬ್ಲಮ್ ಇರುತ್ತೆ, ಬಿಗ್ನರ್, ನ್ಯೂ ಟು ಎಕ್ಸಸೈಸ್, ಅವ್ರ ಪೇಸಲ್ಲಿ ಮಾಡ್ತಾರೆ. ಎಲ್ಲರೂ ಮಾಡಲೇಬೇಕಾದಂತಹ ಎಕ್ಸಸೈಸ್. ಜಿಮ್ಮು, ವಾಕಿಂಗ್ ತೊಗೊಳ್ಳೋಣ. ಈಗ ಜಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಟ್ರೈನರ್ಗೆ ದುಡ್ಡು ಕೊಡಬೇಕು. ನೀವಷ್ಟಕ್ಕೆ ನೀವು ಮಾಡ್ಕೊಳಂಗಿದ್ರೆ ನಿಮ್ಗೇನು ಬೆನಿಫಿಟ್ಸು ಕಾಣ್ಕೊಳ್ಳೋದಿಲ್ಲ, ಇಂಜುರೀಸು ಆಗುತ್ತೆ. ಒಂದು ಟ್ರೈನರ್ ಬೇಕೇ ಬೇಕಾಗುತ್ತೆ ನಿಮ್ಗೆ ಹೇಳ್ಕೊಡೋದಕ್ಕೆ. ಈ ಥರ ಮಾಡಿ, ನೀವು ಇದು ಸರಿಯಾಗಿ ಮಾಡ್ತಿಲ್ಲ, ಆ್ಯಂಗಲ್ ಹಿಂಗೆ ಇಟ್ಕೊಳ್ಳಿ ಅಂತ ಎಲ್ಲ ಹೇಳ್ಕೊಡ್ತಾರೆ ನಿಮಗೆ. ಮಾಡಬೇಕು, ಮತ್ತು ವೇರಿಯೇಷನ್ಸ್ ಕೊಡ್ತಾ ಇರ್ತಾರೆ. ಆಯಿತಾ? ಟ್ರೆಡ್ಮಿಲ್ ಮೇಲೆ ವಾಕಿಂಗ್ ಮಾಡೋದು ಒಳ್ಳೆಯದಲ್ಲ. ಇಟ್ಸ್ ಆಫ್ ನೋ ಯೂಸ್. ಇಟ್ಸ್ ಅ ಪ್ಯಾಸಿವ್ ವರ್ಕೌಟ್. ನಿಮ್ಮ ಎಫರ್ಟ್ ಕಡಿಮೆ. ಆ ಎಲೆಕ್ಟ್ರಿಸಿಟಿಯಿಂದ ಓಡ್ತಿರುವಂತಹ ಪ್ಯಾನಲ್ ಈಸ್ ಡೂಯಿಂಗ್ ಮೋಸ್ಟ್ ಆಫ್ ದ ಜಾಬ್. ನಿಮ್ಗಲ್ಲಿ ರೀಡಿಂಗ್ಸ್ ಕಾಣಿಸ್ತಾ ಇರುತ್ತೆ, ಇಷ್ಟು ಕ್ಯಾಲೋರಿ ಬರ್ನ್ ಆಗಿದೆ, ಮತ್ತು ಇಷ್ಟು ಸ್ಪೀಡಲ್ಲಿ ಓಡ್ತಿದ್ದೀರಾ, ನಿಮ್ಮ ಹಾರ್ಟ್ ರೇಟ್ ಇಷ್ಟರಲ್ಲಿದೆ, ಬಟ್ ಇಟ್ಸ್ ನಾಟ್ ಅಕ್ಯುರೇಟ್. ಓಕೆ, ಡೋಂಟ್ ಗೋ ಬೈ ಇಟ್. ಮತ್ತು ನೀವು ಹಿಂಗೆ ಪೌಂಡ್ ಮಾಡ್ತಿದ್ದೀರಾ, ಹಾರ್ಡ್ ಸರ್ಫೇಸ್ ಮೇಲೆ ಪೌಂಡ್ ಮಾಡ್ತಿದ್ದೀರಾ. ಕೆಲವರು ಏನು ಮಾಡ್ತಾರೆ, ಹಿಂಗೆ ಹೋಗ್ತಿರ್ತಾರೆ, ಕೆಲವರು ಹಿಂಗೆ ಹೋಗ್ತಿರ್ತಾರೆ, ಅಪ್ಪಿಲ್ಲ ಅವರು ಆ ಕಡೆ ನೋಡೋದು, ಈ ಕಡೆ ನೋಡೋದು. ಇವ್ರ ಥರ ನಾನು ಮಾಡೋಣ, ಹಿಂಗೆ ಇಟ್ಕೊಂಡು ಡಗ 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 ಕುದುರೆ ಓಡಿಸಿ. ಸೊ ಬ್ಯಾಡ್ ಫಾರ್ ದ ಬ್ಯಾಕ್. ಲೋ ಬ್ಯಾಕ್ ಎಲ್ಲ ಇಂಜುರಿ ಆಗ್ಬಿಡುತ್ತೆ. ಅಂದರೆ ನೀವು ನೋಡಿದ್ದೀರಾ ಆ ಥರ ಆಗಿರೋದು? ಜಿಮ್ಮಲ್ಲಿ ಹೋಗ್ತಿದ್ದಂಗೆ ನೋಡ್ತಿರ್ತೀನಲ್ಲ. ಸೊ ತುಂಬ ಕಷ್ಟ. ಸೊ ಅದಾಯ್ತಾ, ಜಿಮ್ದು ವಾಕಿಂಗ್ ಇಶ್ಯೂಸ್ ಇದಾಯ್ತಾ. ಈಗ ಅದು ವಾಕಿಂಗ್ ಜಿಮ್ಮಲ್ಲಿ ಬೇಡ, ಇಟ್ಸ್ ನಾಟ್ ಯೂಸ್ಫುಲ್. ಆದಷ್ಟು ಆಚೆ ಮಾಡಿ. ಈಗ ಮಳೆ ಬರ್ತಿತ್ತು, ಓಕೆ, ಆರ್ ಏನೋ ಒಂದು ಕಾರಣ ಆಚೆ ಹೋಗೋಕ್ಕಾಗಲಿಲ್ಲ, ಚಳಿ ಜಾಸ್ತಿ ಇದೆ, ಆ ಟೈಮಲ್ಲಿ ಬೇಕಾದರೆ ನೀವು ಆ ಟ್ರೆಡ್ಮಿಲ್ನ ಯೂಸ್ ಮಾಡ್ಕೊಳ್ಳಿ. ಇದ್ದರೆ ಯೂಸ್ ಮಾಡ್ಕೊಳ್ಳಿ.
ಇಲ್ದಿದ್ರೆ ಇಲ್ಲ ಅಂದ್ರೆ ನಿಮ್ಮ ಮನೆ ಒಳಗೆ ಅಥವಾ Yes, ಅಪಾರ್ಟ್ಮೆಂಟ್ ಅಲ್ಲಿ ಹತ್ತೋದು ಇಳಿಯೋದು ಎಳಿಯೋದು ಮತ್ತೆ ಟೆರೇಸ್ ಅಲ್ಲಿ ನಡೆಯೋದು, ಮಾಡ್ಬೋದು. ಕಂಪೌಂಡ್ ಅಲ್ಲಿ ನಡೆಯೋದು, ರೋಡ್ ಅಲ್ಲಿ ನಡೆಯೋದು, ಎಲ್ಲಿ ಈ ಬೇಕಾದ್ರೂ ಕ್ವಿಕ್ ಕಾಮರ್ಸ್ ಆ್ಯಪ್ನವ್ರಿಗೆ ಬೇಜಾರಾಗ್ಬೋದು, ಅಟ್ಲೀಸ್ಟ್ ಒಂದು ಸ್ಟೋರ್ಗೆ ಹೋಗಿ ಅಂದ್ರೆ ಕಿರಾಣಿ ಅಂಗಡಿಗೆ ಹೋಗಿ ಐಟಮ್ಸ್ ನಡ್ಕೊಂಡು ತಗೊಂಡ್ಬರ್ಬೋದು. ಅದೆಲ್ಲ ಮಾಡ್ತಿದ್ವಿ, ಅದೆಲ್ಲ ನಿಲ್ಸ್ಬಿಟ್ಟಿದ್ವಿ ಈಗ ನಾವು. ಹೌದು, ಅಲ್ಲ ಮತ್ತೆ ಜಿಮ್ ಮೆಂಬರ್ಶಿಪ್ ಅಲ್ಲಿ ಹೌದು. ಸೊ ಕ್ವಿಕ್ ಕಾಮರ್ಸ್ನವ್ರಿಗೂ ಬೇಜಾರಾಗುತ್ತೆ, ಜಿಮ್ನವ್ರಿಗೂ ಬೇಜಾರಾಗುತ್ತೆ. ಸೊ ವಾಕಿಂಗ್, ಆಚೆ ಹೋಗಿ ವಾಕಿಂಗ್ ಮಾಡಿ ಒಳ್ಳೆ ಯುನೋ ಅಫ್ಕೋರ್ಸ್ ಅಷ್ಟು ಎನ್ವೈರ್ನ್ಮೆಂಟ್ ಬಗ್ಗೆ ಮಾತಾಡೋಂಗಿದ್ರೆ ಮೇ ಬಿ ಇಟ್ ಇಸ್ ಪೊಲ್ಯೂಟೆಡ್ ಬಟ್ ಸ್ಟಿಲ್ ವರ್ತ್ ಇಟ್. ನಮ್ಮ ಸೌತಲ್ಲಿ ಇಲ್ಲ, ಒಂದು AC ರೂಮ್ ಒಳಗಡೆ ಇದು ಮಾಡೋದಕ್ಕಿಂತ ಹೊರಗಡೆ ಬೆಟರ್. ಡೆಫಿನೆಟ್ಲಿ. ಸೊ ವಾಕಿಂಗಲ್ಲಿ ಅಲ್ಲೇನೇನು ಪ್ರಾಬ್ಲಮ್ಸ್ ಇದೆ ಗೊತ್ತಾ? ನಾನು ವಾಕಿಂಗ್ ಮಾಡಿದಾಗ ನೋಡ್ತಿರ್ತೀನಿ, ಒಂದು ಗುಂಪಿನ ಜನ, ಒಂದು 4 ಜನ 5 ಜನ 10 ಜನ ನಡೀತಿರ್ತಾರೆ, ಬರೀ ಮಾತು. ಅದರಲ್ಲಿ ಇದೇ ಇಲ್ಲ, ಅವ್ರು ವಾಕಿಂಗ್ ಮಾಡ್ತಿದ್ದಾರೆ, ಎಕ್ಸಸೈಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಇದೇ ಇಲ್ಲ. ಸೊ ದ ಎನರ್ಜಿ ಅವರು ಕನ್ಸರ್ವ್ ಮಾಡಿಕೊಂಡು ಅದು ದೇ ಶುಡ್ ಪುಷ್ ಇಟ್ ಟುವರ್ಡ್ಸ್ ವಾಕಿಂಗ್ ಎಕ್ಸಸೈಸ್. ಇಲ್ಲ, ಮಾತಾಡ್ತಿರ್ತಾರೆ, ದೇ ನಾಟ್ ಇವನ್ ಕನೆಕ್ಟೆಡ್ ಟು ದ ಎಕ್ಸಸೈಸ್. ಯೋಗ ಇಸ್ ಅ ಮೈಂಡ್ ಬಾಡಿ ವರ್ಕೌಟ್, ಪಿಲಾಟೆಸ್ ಇಸ್ ಅ ಮೈಂಡ್ ಬಾಡಿ ವರ್ಕೌಟ್, ವಾಕಿಂಗ್ ಆಲ್ಸೋ ಶುಡ್ ಬಿ ಅ ಮೈಂಡ್ ಬಾಡಿ ವರ್ಕೌಟ್. 20 ಜನರ ಜೊತೆ ನಡೀರಿ, ಮಾತಾಡಬೇಡಿ. ಫಿನಿಶ್ ಯೋರ್ ವಾಕ್ ಆ್ಯಂಡ್ ದೆನ್ ಸ್ಟ್ಯಾಂಡ್ ಆ್ಯಂಡ್ ಟಾಕ್. ಡೋಂಟ್ ಟಾಕ್ ದ ವಾಕ್, ವಾಕ್ ದ ವಾಕ್. ವಾಕ್ ದ ವಾಕ್. ಎಸ್. ಸೊ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಫುಟ್ವೇರ್. ನಾನು ಅದೇ ಕೇಳಬೇಕು ಅಂತ ಏನು ಹಾಕೋಬೇಕು ಅಂತ. ನಮ್ಮ ಅಪ್ಪ ಅಮ್ಮ ಎಲ್ಲ ಬರಿಗಾಲಲ್ಲಿ ನಡೀತಾರೆ, ಹಂಗೆ ನಡಿಬೇಕು ಆ್ಯಕ್ಚುಲಿ, ರಿಯಲಿ ಬೇರ್ ಫುಟ್. ಬಟ್ ನೀವು ಪಾರ್ಕ್, ನಮ್ಮ ಸಿಟಿಯಲ್ಲ ಗಲೀಜು. ಅದೇ ಪಾರ್ಕ್ ಒಳಗಡೆ ಕಾಬಲ್ ಸ್ಟೋನ್ಸ್ ಇರುತ್ತೆ, ಅದು ಸ್ಟಿಲ್ ಓಕೆ. ಒಳ್ಳೆ ಅರ್ತ್ ಗ್ರೌಂಡ್ ಇದ್ರೆ, ಮಣ್ಣಿಂದು ಗ್ರೌಂಡ್ಸ್, ಭೂಮಿಗೆ ನಾವು ಕನೆಕ್ಟ್ ಆಗಬೇಕಾದ್ರೆ ಅನಿವಾರ್ಯ. ಹೌದು, ಆಗಬೇಕು. ಆಗಲೇ ಗ್ರೌಂಡಿಂಗು ಮತ್ತು ಏನೋ ಆಕ್ಯುಪಂಚರು ಎಲ್ಲ ಆಗೋದು. ಯಾಕಂದರೆ ನರ್ವ್ ಎಂಡಿಂಗ್ಸ್ ಎಲ್ಲ ಪಾದದ ಕೆಳಗಡೆನೇ ಇರೋದು, ಆಕ್ಟಿವೇಟ್ ಆಗುತ್ತೆ. ಓಕೆ. ಸೊ ನಿಮ್ಮ ತಂದೆ ತಾಯಿ ದೇವರೊಂದು ದಿಸ್ ಒನ್ ಅಲ್ವಾ, ಫಾರ್ಮ್ ಸೈಡ್ ಇದೆ ನಮ್ಮ ಹಳ್ಳಿಲಿ ತೋಟ, ಕೃಷಿ. ಈಗ ನಾನು ಅಷ್ಟೇ, ಈಗ ಏನಾದರೂ ತೋಟಕ್ಕೆ ಹೋಗಬೇಕು, ಅರ್ಜೆಂಟಲ್ಲಿ ಚಪ್ಪಲಿ ಸಿಕ್ಕಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇರೋದೆ. ಅಭ್ಯಾಸ ಸ್ವಲ್ಪ ಕಮ್ಮಿ ಅಂತ ಬಿಟ್ರೆ, ಬಟ್ ಚಿಕ್ಕಂದಿನಿಂದ ಎಲ್ಲ ಹಂಗೆ ಮಾಡ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟಿದೆ. ಇದೆ ಅದು, ಇಟ್ಸ್ ದೇರ್. So it's very, very good. Okay, so walking, barefoot walking is the best. ಸೊ ಬೇರ್ಫುಟ್ ವಾಕಿಂಗ್ ಥರಾನೇ ಇಮಿಟೇಟ್ ಮಾಡೋ ಥರ ಶೂಸ್ಗಳು ಬಂದಿದೆ. ಇಟ್ಸ್ ಕಾಲ್ಡ್ ಬೇರ್ಫುಟ್ ಸೋಲ್. ಓಕೆ, ಸಾಕಷ್ಟು ಚಪ್ಪಲಿ ಮಾರ್ಕೆಟಲ್ಲಿ ಬಂದಿದೆ. ಇಟ್ಸ್ ಲೈಕ್ ಏನೂ ಹಾಕೊಳ್ಳದೆ ಏನೋ ಫ್ಲೋರ್ ಮೇಲೆ, ಗ್ರೌಂಡ್ ಮೇಲೆ ನಡೀತಿರೋ ಥರ ಏನೋ ಶೂಸ್. ಕಂಫರ್ಟ್ ಒಂದು ಹಂತದ್ದು ಇರುತ್ತೆ ಆ್ಯಂಡ್ ಪ್ಲಸ್ ಬೇರ್ಫುಟ್. ಬಟ್ ಆಮೇಲೆ ಇನ್ನೊಂದೇನು ತಪ್ಪು ಮಾಡ್ತಿರೋ ಜನ ಅಂತ ಹೇಳಿದ್ರೆ, ಶೂಸು ಯಾವಾಗಲೂ ಒಂದು 10 ವರ್ಷದ ಹಿಂದೆ ಪ್ಲ್ಯಾನ್ ಮಾಡಿಕೊಂಡಿರ್ತಾರೆ ವಾಕಿಂಗ್ ಮಾಡೋಣ ಅಂತ. ಅದನ್ನು ಆಮೇಲೆ ತೆಗಿಯೋದು, ತಿರ್ಗಾ ಮೋಟಿವೇಟ್ ಆಗಿರ್ತಾರೆ, ತೆಗಿಯೋದು, ಅದು ಹಾರ್ಡ್ ಆಗ್ಬಿಟ್ಟಿರುತ್ತೆ. ಆ್ಯಂಡ್ ಈಗಂತೂ ಶೂಸ್ ಬೇರೆ ಬೇರೆ ಟೆಕ್ನಾಲಜಿಲಿ ಮಾಡ್ತಿದ್ದಾರೆ, ಕಂಫರ್ಟ್ ಝೋನ್ ಜಾಸ್ತಿ ಮಾಡಿದ್ದಾರೆ. ಏನೋ ದ ಕೈಂಡ್ ಆಫ್ ಮೆಟೀರಿಯಲ್ ಯೂಸ್ ಮಾಡೋದು, ಬಯೋಮೆಕ್ಯಾನಿಕ್ಸ್ ಆಫ್ ದ ಶೂಸ್ ಎಲ್ಲ ಚೇಂಜ್ ಆಗಿದೆ. ಸೊ ನೀವು 10 ವರ್ಷದ ಹಿಂದೆ ಗಟ್ಟಿಯಾಗಿರುವಂತಹ ಶೂಸ್ನ ಬಳಸೋಕ್ಕೆ ಹೋಗ್ಬೇಡಿ. ಟಾಟಾ ಬಾಯ್ ಬಾಯ್. ಯಾಕೆಂದ್ರೆ ಒಂದು ದಿವಸನೂ ನಡೆಯೋಕ್ಕಾಗೋದಿಲ್ಲ ಅದು. ತಿರ್ಗಾ ನಿಮಗೆ ಲೇನೇಕದೇನಾ ಹೌದು, ಮತ್ತೆ ಸ್ಟಾಪ್ ಮಾಡಿಬಿಡೋದು. ಇಂಜುರಿ ಚಾನ್ಸಸ್ ತುಂಬ ಹೈ ಆಗಿರುತ್ತೆ. ಸೊ 4 foot ಫ್ಲೆಕ್ಸಿಬಿಲಿಟಿ ಇರಬೇಕು. ನೀವು ತೊಗೊಳ್ಳೋ ಶೂಸು ಯಾವುದೋ ಮೋಸ್ಟ್ ಕಾಮನ್ ಸ್ಟೋರ್ಸ್ ಲೈಕ್ ಡಿಕೆಥಲಾನ್ ಎಲ್ಲ ಹೋಗಿ ತೊಗೋಬೋದು. ಸೊ 4 foot ಫ್ಲೆಕ್ಸಿಬಿಲಿಟಿ. ಮತ್ತು ಇಲ್ಲಿ ಮೇಲ್ ಬರುತ್ತಲ್ಲ ಟಂಗ್, ಶೂ ಮೇಲ್ ಟಂಗ್ ಬರುತ್ತಲ್ಲ, ಅದು ಸಾಫ್ಟ್ ಆ್ಯಂಡ್ ಕುಷನ್ಡ್ ಇರಬೇಕು. ಆ್ಯಂಡ್ ಶೂಸ್ ಲೈಟಾಗಿರಬೇಕು. ಮತ್ತು ನೀವು ಹೋಗಿ ಕೇಳಿದಾಗ ಅವ್ರಿಗೆ ಐ ವಾಂಟ್ ವಾಕಿಂಗ್ ಶೂಸ್ ಆರ್ ರನ್ನಿಂಗ್ ಶೂಸ್ ಅಂತ ಕೇಳಿದ್ರೆ ಅವ್ರು ನಿಮಗೆ ಕೊಡ್ತಾರೆ. ಎರಡೂ ಆಗುತ್ತೆ. ವಾಕಿಂಗ್ ಆ್ಯಂಡ್ ರನ್ನಿಂಗ್ ಇಸ್ ಸೇಮ್. ಸೊ ಆ ಶೂಸ್ ಹಾಕ್ಕೊಂಡು ವಾಕಿಂಗ್ ಮಾಡಿ ನೋಡಿ. ನಿಮ್ಮಿದೆ ಒಂದು ರೌಂಡ್ ಮಾಡೋರು, 1 ರೌಂಡ್ ಮಾಡ್ತೀನಿ ಅಂತ ಹೋದವರು 2 ರೌಂಡ್ ಮಾಡ್ಬಿಟ್ಟು ಬರ್ತೀವಿ. ಬಿಕಾಸ್ ಆಫ್ ದ ಕಂಫರ್ಟ್ ಆ್ಯಂಡ್ ಇಟ್ಸ್ ಸಪೋರ್ಟಿಂಗ್. ಮಜಾ ಬರುತ್ತೆ. ಮಜಾ ಬರುತ್ತೆ. ಸಾಕ್ಸ್ ಹಾಕೊಳ್ಳೇಬೇಕು, ಫ್ರಿಕ್ಷನ್ ಅಬ್ಸರ್ವ್ ಮಾಡುತ್ತೆ. ಓಕೆ, ಅದೊಂದು. ಮತ್ತು ಸ್ವೆಟ್ ದಟ್ ಈಸ್ ಆಲ್ಸೋ ಇಟ್ಸ್ ಗೋಟ್ ಟು ಪ್ರಿವೆಂಟ್. ಆ್ಯಂಡ್ ವೆಲ್ ಫಿಟ್ಟಿಂಗ್ ಶೂಸ್ ಇರಬೇಕು. ಅದು ಈಗ ಎಸ್ಪೆಷಲಿ ಮಕ್ಕಳಿಗೆ, ಇನ್ನು ಬರೋ ವರ್ಷ ಇನ್ನೂ ದೊಡ್ಡವನಾಗ್ಬಿಡ್ತಾನೆ, ಈಗಲೇ ದೊಡ್ಡ ಅದು ಒಳಗಡೆ ಇದೆಯಲ್ಲ ಟೋ ಬಾಕ್ಸು, ಅದರಲ್ಲಿ ಒಂಚೂರು ಗ್ಯಾಪ್ ಇರಬೇಕು ಜನರಲಿ. ಓಕೆ, ಬಟ್ ತುಂಬ ಗ್ಯಾಪ್ ಇರಬಾರ್ದು. ಡೋಂಟ್ ಬೈ. ನೀವು ಹೆಂಗಿದ್ರು ದೊಡ್ಡವರು, ದೇ ವಿಲ್ ನಾಟ್ ಗ್ರೋ. ಸೊ ಬೈ ಪ್ರಾಪರ್ ಫಿಟ್ಟೆಡ್ ಶೂಸ್. ನಡೆದು ನೋಡಿ, ಆನ್ಲೈನೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ವಾಕ್ ಆ್ಯಂಡ್ ಸಿ. ದಟ್ ಆಯಿತಾ ಶೂಸ್ ಬಗ್ಗೆ ಆಯಿತಾ. ಯಾವುದೋ ಚಪ್ಪಲಿ ಹಾಕ್ಕೊಳ್ಳೋದು, ಮತ್ತು ಕಾಲು ಹಿಂಗೆ ಇರುತ್ತೆ, ಮತ್ತು ಸೋಲ್ ಸೊಂದೋಗಿರುತ್ತೆ. ಇಟ್ಸ್ ಫಿಟ್ ಟು ಥ್ರೋ. ಆಯಿತಾ. ನೀವು ಶೂಸು ಸರಿ ಇದೆಯಾ ಇಲ್ವಾ,
ನಾನು ಹೇಳಿದ್ನಲ್ಲ ಲೇನೇಕದೇನ ಆಗ್ಬಿಡುತ್ತೆ ಅಂತ. ಆಮೇಲೆ ಏನೋ ಮಾಡಕ್ಕೆ ಹೋಗಿ ಡಬಲ್ ಖರ್ಚು ಮಾಡಿಕೊಂಡು ಎಲ್ಲೆಲ್ಲೋ ದಾನ. ಎಲ್ಲೆಲ್ಲೋ ದಾನ. ಆಮೇಲೆ ಹೋಗಿ ನೀವು ಆಮೇಲೆ ನೋವು ಗಿವ್ ಯಾರು ಏನೋ ಒಂದು ಉಳ್ಸಕ್ ಹೋಗಿ ಇನ್ನೊಂದಿಷ್ಟು ಡಬಲ್ ಖರ್ಚು. ಪೆನಿ ವೈಸ್ ಪೌಂಡ್ ಫುಲ್ಲಿಶ್ ಇಂಗ್ಲಿಷ್. ಸೊ ಆ ಶೂಸ್ ತಿರುಗಿಸಿ ನೋಡಿ, ಸೋಲ್ ಎಲ್ಲ ಹೋಗ್ಬಿಟ್ಟಿದ್ರೆ ಇಟ್ಸ್ ನಾಟ್ ಯೂಸ್ಫುಲ್. ಥ್ರೋ ಇಟ್ ಬೈ ಅನದರ್ ಶೇರ್. ಆ ಶೂ ಒಂದು ಇಟ್ಸ್ ಲೈಕ್ ಅನ್ ಇನ್ಶೂರೆನ್ಸ್ ಫಾರ್ ನಾಟ್ ಗೆಟಿಂಗ್ ಇಂಜರ್ಡ್. ಎಕ್ಸಾಕ್ಟ್ಲಿ. ಸೊ ಶೂ ಕರೆಕ್ಟ್ ಆಗಿರೋ ಶೂ ಮುಖ್ಯ. ಮತ್ತೆ ಆದಷ್ಟು ಹೊರಗಡೆನೆ ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಯಾವ ಹೊತ್ತಿನಲ್ಲಿ ಮಾಡಬೇಕು? ಬೆಸ್ಟ್ ಟೈಮ್ ಇಸ್ ಅರ್ಲಿ ಮಾರ್ನಿಂಗ್. ನಮ್ಗೆ ಯಾರು ಏನೋ ಡಿಸ್ಟರ್ಬ್ ಮಾಡಲ್ಲ. ಎಸ್ಪೆಷಲಿ ಲೇಡೀಸ್. ಕಾಲಿಂಗ್ ಬೆಲ್ ಯಾರು ಒತ್ತಲ್ಲ, ಮೇಡ್ ಬರೋದಿಲ್ಲ, ಆಯಿತಾ, ಫೋನ್ ಬರೋದಿಲ್ಲ, ಯಾರ್ದು ತೊಂದರೆ ಇರೋದಿಲ್ಲ. ಮಕ್ಕಳು ಎದ್ದೇಳಕ್ಕೆ ಮೊದಲು ಹೋಗ್ಬಿಟ್ಟು ವಾಕಿಂಗ್ ಮಾಡ್ಬಿಟ್ಟು ಬಂದ್ಬಿಡಿ. ನೀವೇ ಮರ್ತೋಗ್ತೀರಾ ಅವತ್ತು ಎಕ್ಸಸೈಸ್ ಮಾಡಿದೀವ ಇಲ್ವಾ ಅನ್ನೋದು ಮರ್ತೋಗ್ಬಿಡ್ತೀರಾ. ಆಮೇಲೆ ವಾಕಿಂಗ್ ಫ್ರೆಶ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಫುಲ್ ಡೇ ವಿಲ್ ಬಿ ಚಾರ್ಜ್ಡ್ ಅಪ್. ಸೊ ಹೌ ಮಚ್ ವಾಕಿಂಗ್? ಎಷ್ಟು ಹೊತ್ತು ಬೇಕು ಅಂತ. ಕರೆಕ್ಟ್. ನನ್ನ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು. ಇವ್ರು ನಾಳೆಯಿಂದಲೇ ವಾಕಿಂಗ್ ಶುರು ಮಾಡ್ತಿದ್ದಾರೆ. ಈಗಲೇ ಇಲ್ಲ, ಇವಾಗ ಲೇಟ್ ಆಯ್ತು, ಬೆಳಗ್ಗೆ. ಎಕ್ಸ್ಕ್ಯೂಸ್. ಎಕ್ಸಾಕ್ಟ್ಲಿ. ಸೊ ನೀವು ಇವಾಗಷ್ಟೇ ಮೋಟಿವೇಟ್ ಆಗಿ ಶುರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಸಾಕು. ಓಕೆ, ಇದು ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಸಾಕಾ? ನೋ, ಐ ಆಮ್ ಟೆಲಿಂಗ್ ಯು ಫಾರ್ ಬಿಗಿನರ್ಸ್. ಓಕೆ, ಈಗ ನೋಡಿ, ಮೋಟಿವೇಟ್ ಆಗಿ ಇನ್ಸ್ಪೈರ್ ಆಗ್ತೀರಾ, ನಾಳೆಯಿಂದಾನೇ ನಾನು ಮಾಡಿಬಿಡ್ತೀನಪ್ಪ ವಾಕಿಂಗು ಅಂತ ಹೇಳ್ಬಿಟ್ಟು ನಾಳೆನೇ ಹೋಗಿ 1 hour ಮಾಡಿಬಿಟ್ರೆ ನಾಡಿದಿಂದ ಮಾಡೋದೇ ಇಲ್ಲ. ಕೈ ಎಲ್ಲ ನೋವು ಬಂದ್ಬಿಡುತ್ತೆ. ಓಕೆ, ಕೈ ಬೀಸ್ಕೊಂಡು ನಡಿಬೇಕಾಯ್ತಾ. ಸೊ ಯು ನೋ ವೈ? ಬಿಕಾಸ್ ಯೋರ್ ಬಾಡಿ ಈಸ್ ನಾಟ್ ಪ್ರಿಪೇರ್ಡ್. ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗಬೇಕು. ಅದಕ್ಕೆ 15 ಮಿನಿಟ್ಸು. ದೆನ್ ಯೋರ್ ಬಾಡಿ ವಿಲ್ ಗೆಟ್ ಯೂಸ್ ಟು ಇಟ್. ದೆನ್ ಮೇಕ್ ಇಟ್ 20 minutes, 30 minutes, ಐಡಿಯಲಿ 40 minutes, 40 ನಿಮಿಷ ವಾಕಿಂಗ್ ಮಾಡಬೇಕು. ಟೈಮ್ ಇದ್ದಲ್ಲಿ 60. ನಿಮ್ಗೆ ಆಗಲಿಲ್ಲ ಅಂತ ಹೇಳ್ಕೊಳ್ಳಿ, 30 ಮಾಡ್ಕೊಳ್ಳಿ. ಈಗ ತುಂಬ ಸಣ್ಣಕ್ಕಿರೋರು ವಾಕಿಂಗ್ ಮಾಡಬೇಕು. ಏನಕ್ಕೆ ಮಾಡಬೇಕು? ಹಾರ್ಟ್ ಹೆಲ್ತಿಗೆ ಮಾಡಲೇಬೇಕು. ಸೊ ಅವರೂ ಮಾಡ್ತಾರೆ, ಬಟ್ ಅವರು ನಮಗಿಂತ ಕಡಿಮೆ ಎಕ್ಸಸೈಸ್ ಮಾಡ್ತಾರೆ. ವೀಕ್ಲಿ 3 times ಹಾರ್ಟ್ ಹೆಲ್ತ್ಗಾಗಿ 20 minutes ಬ್ರಿಸ್ಕ್ ವಾಕ್. ವಾಕಿಂಗಲ್ಲೇ ಬ್ರಿಸ್ಕ್ ವಾಕ್. ನೀವು ಸ್ಟಾರ್ಟಿಂಗ್ ಮಾಡೋಂಗಿದ್ರೆ ಸ್ಲೋ ಆಗೇ ಮಾಡಿ, ಅಂದರೆ ವೇಗವಾದ ನಡಿಗೆ. ಬಟ್ ಡೇ 1 PT ಉಷಾ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ತೊಗೊಳ್ಳಿ. ನಿಮ್ಮ ಬಾಡಿಗೆ ಲೆಟ್ ಇಟ್ ಗೆಟ್ ಯೂಸ್ ಟು ದ ಐಡಿಯಾ ಆಫ್ ಎಕ್ಸಸೈಸಿಂಗ್. ಸೊ ಸ್ಲೋ ಆಗಿ ಬಿಲ್ಡ್ ಮಾಡ್ತಾ ಹೋಗಿ. ಆ್ಯಂಡ್ ದೆನ್ ಆ ಬ್ರಿಸ್ಕು, ಇಂಟೆನ್ಸಿಟಿ, ಹೆಜ್ಜೆ ಇಡೋದು, ಮತ್ತು ರೂಟ್ ಚೇಂಜ್ ಮಾಡೋದು, ಅಪ್ ಹಿಲ್, ಡೌನ್ ಹಿಲ್ಲು, ಬೇರೆ ಬೇರೆ ರೂಟ್ಸ್ ತೊಗೊಳ್ಳೋದು, ಅದನ್ನೆಲ್ಲ ಮಾಡಿ. ಅದ್ರ ಜೊತೆಗೆ ವಾಕಿಂಗಲ್ಲೇ ತುಂಬ ವೇರಿಯೇಷನ್ಸ್ ಇದೆ. ಬ್ಯಾಕ್ ವಾಕಿಂಗ್, ಸೈಡ್ ವಾಕಿಂಗ್, ಮತ್ತು ಬ್ರೆತ್ ವಾಕಿಂಗ್. ಟೋಟ್ಲಿ ಬ್ರೆತ್ ವಾಕಿಂಗ್ ಮೇಂಟೈನ್ ಮಾಡಬೇಕು, ಆಯಿತಾ. ಸೊ ನಮ್ಮ ಬ್ರೆತ್ ಅವೇರ್ನೆಸ್ ಇರಬೇಕು. ಯು ಆರ್ ಪ್ರೆಸೆಂಟ್ ನಾವು, ಆಯಿತಾ. ಮೈಂಡ್ಫುಲ್ ಆಗಬೇಕು. ನಿಮ್ಮ ವಾಕಿಂಗ್ ಮೈಂಡ್ಫುಲ್ ಆಗಿರಬೇಕು. ಅದ್ರ ಜೊತೆಗೆ ಐ ವಾಂಟ್ ಯು ಟು ಫುಟ್ವೇರ್ ಹೇಳಿದ್ವಲ್ಲ, ಹೌದು, ಫುಟ್ವೇರ್ ಹೇಳಿದ್ವಿ. ಮಾತಾಡೋಂಗಿಲ್ಲ, ಮಾಡಬೇಕು. ಶೂಸ್ ಒಳ್ಳೆಯದಾಗಿರಬೇಕು. ಎಷ್ಟು ಬೆಳಗ್ಗೆ ಮಾಡಬೇಕು, ಬೆಳಗ್ಗೆ ಬೆಸ್ಟು. ಇಲ್ದಿದ್ರೆ 4 o'clock, 5 o'clock. ಈಗ ಮಳೆಗಾಲದಲ್ಲಿ ಯು ವಿಲ್ ಹ್ಯಾವ್ ಟು ಚೇಂಜ್, ಅಳವಡಿಸ್ಕೊಳ್ಬೇಕಾಗುತ್ತೆ ಟೈಮಿಂಗು. ಲೇಟ್ ನೈಟ್ ಬ್ರಿಸ್ಕ್ ಇಲ್ಲ. ಬ್ರಿಸ್ಕ್ ವಾಕಿಂಗ್ ಮಾಡಿದ್ರೆ ತಿರ್ಗಾ ನಿಮ್ಮ ನಿದ್ದೆ ಮೇಲೆ ಪರಿಣಾಮ ಬೀಳುತ್ತೆ. ಬಟ್ ಸ್ಲೈಟ್ ಬಟ್ ಲೇಟ್ ನೈಟ್ ಮಾಡಬೇಕು. ಆಫ್ಟರ್ ಫುಡ್ ಒಂದು ಸ್ವಲ್ಪ ವಾಕ್ ಆಫ್ಟರ್ ಮಾಡಬೇಕು ಫುಡ್ ಐ ವಾಸ್ ಅಬೌಟ್ ಟು ಕಮ್. ಲಂಚ್ ಆದ್ಮೇಲೆ ಹೆಂಗೆ ಲಂಚ್ ಎಲ್ಲ ಹೇಳೋದು ಮಾಡೋದಿಲ್ಲ ಕಾಣಿಸ್ತಿದೆ. ಇಲ್ಲ, ಆ್ಯಕ್ಚುಲಿ ಈಸ್ ಮೇಂಟೈನ್ ಹಿಮ್ಸೆಲ್ಫ್ ನಾಟ್ ಬ್ಯಾಡ್. ಲಕ್ ಇಸ್ ಆನ್ ದಿಸ್ ಸೈಡ್. ಅವ್ರು ಫಾರ್ಮ್ಗೆ ಹೋಗ್ತಿರ್ತಾರೆ, ಅಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಯುನೋ ಹಿ ಸೇವ್ಡ್. ಮೇಬಿ ಜೀನ್ಸಲ್ಲೂ ಇರುತ್ತೆ ಅನ್ಸುತ್ತೆ. ಇವತ್ತು ಹಾಕ್ಕೊಂಡಿಲ್ಲ, ಬಟ್ ಸೊ ಮಧ್ಯಾಹ್ನ ರಾತ್ರಿ ಎರಡಾದ್ಮೇಲೂ ವಾಕಿಂಗ್ ಮಾಡಬೇಕು. 20 minutes, 15 minutes, 20 minutes ಮಾಡಿ. ಇದು ಟು ಸ್ಟೆಬಲೈಸ್ ಯುವರ್ ಗ್ಲೂಕೋಸ್ ಲೆವೆಲ್. ಇದು ಬ್ರಿಸ್ಕ್ ಇರಬಾರ್ದು, ಲೈಟ್ ವಾಕಿಂಗ್ ಇರಬೇಕು. ಓಕೆ, ದಟ್ ಇಸ್ ಸಪ್ರೇಟ್. ಆ ವಾಕಿಂಗ್ ಸಪ್ರೇಟ್. ಸೊ ಆಲ್ ಇನ್ ಆಲ್ ನಿಮ್ಗೆ ದಿನಕ್ಕೆ ಒಂದು 10,000 steps ಬರಬೇಕು. ಎಲ್ಲ ಸೇರಿ. ಈಗ ಬೆಳಗ್ಗೆ ನೀವು 1 hour ವಾಕಿಂಗ್ ಮಾಡಿರ್ತೀರ. ಸೊ ನಾನು ಎಕ್ಸಸೈಸ್ ಆಯ್ತಲ್ಲ, ಪೂರ್ತಿ ದಿವಸ ಕೂತ್ಕೊಂಡಿರ್ತೀನಿ. ನೋ, ಯು ಕ್ಯಾನ್. ಸ್ಟಿಫ್ ಆಗಿಬಿಡುತ್ತೆ ಜಾಯಿಂಟ್ಸ್ ಎಲ್ಲ. ಬ್ರೇಕ್ಸ್ ತೊಗೊಳ್ಳಿ, ವಾಕ್ ಮಾಡಿ. ಜಸ್ಟ್ 5 minutes ಮೂವ್ಮೆಂಟ್, ಕಮ್ ಬ್ಯಾಕ್ ಆ್ಯಂಡ್ ಸಿಟ್ ಆ್ಯಂಡ್ ಗೋ ಬ್ಯಾಕ್ ಟು ವರ್ಕ್. ಎಸ್. ಇನ್ನೊಂದಿದೆ ಪ್ರದೀಪ್, ವಾಟ್ ಈಸ್ ದ್ಯಾಟ್ ಅಂತ ಹೇಳಿದ್ರೆ, ಪಾರ್ಕ್ಗೆ ಹೋಗಿದ ತಕ್ಷಣ, ಇಲ್ಲ ರೋಡ್ಗೆ ಹೋಗಿದ ತಕ್ಷಣ ಅಂತ ಹೋಗ್ಬಿಡೋದು. ವಾರ್ಮ್ ಅಪ್ ಇಲ್ಲ. ಯು ಹ್ಯಾವ್ ಟು ಪ್ರಿಪೇರ್ ದ ಬಾಡಿ. ವಾರ್ಮ್ ಅಪ್ ಮಾಡಿ. ಓಕೆ, ವಾರ್ಮ್ ಅಪ್ ಮಾಡಿ, ಮೇನ್ ಸೆಗ್ಮೆಂಟ್ ಮಾಡಿ, ಕೂಲ್ ಡೌನ್ ಮಾಡಿ. ಕೂಲ್ ಡೌನ್ ಆದಮೇಲೆ you have to stretch. You have to stretch. Yes. Okay. That is competition. So walking is cardio, but strength training ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ನೀವು ಯೋಗ ಮಾಡ್ಬೋದು, or gym training ಮಾಡ್ಬೋದು. ಓಕೆ. ಸೊ 1 hour 30 minutes ವಾಕಿಂಗ್, 20 minutes ಜಿಮ್. 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 20 min
ಯೋಗದ ಬಗ್ಗೆ, ಜಿಮ್ ಟ್ರೈನಿಂಗ್ ಬಗ್ಗೆ ಮತ್ತು ವೆಯ್ಟ್ ಲಾಸ್ ಬಗ್ಗೆ ಮೇಯ್ನ್ಲಿ ಅವರು ಅದೇ ಆಗಲೇ ಹೇಳಿದ ಹಾಗೆ ನಿಮಗೆ ನಿಮ್ಮ ಓವರಾಲ್ ವೆಲ್ನೆಸ್ನ ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿ ಈಸ್ ಒನ್ ಆಫ್ ದ ಬೆಸ್ಟ್. ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರುವಂಥ ಒಬ್ಬ ವ್ಯಕ್ತಿ. ಅವರು ನಮ್ಮ ಶೋಗೆ ಸಿಕ್ಕಿದ್ದಾರೆ ಅಂತಂದರೆ ನಮ್ಮ ಭಾಗ್ಯ. ಇದನ್ನು ನೀವು ನೋಡ್ತಿದ್ದೀರಿ ಅಂತಂದರೆ ಇದನ್ನು ನೀವು ಮಿಸ್ ಮಾಡದೆ ಪ್ರತಿ ವಾರ ನೋಡಲೇಬೇಕು ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಹೇಳಲೇಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ವೆಲ್ನೆಸ್ ವಿತ್ ವನಿತಾ ಅಶೋಕ್ ಮುಂದುವರಿಯುತ್ತೆ. ಅಲ್ಲಿ ಇನ್ನೊಂದು ವೆಲ್ನೆಸ್ ಮಿಷನ್ನ ಇಟ್ಕೊಂಡು ನಿಮಗೆ ಅದನ್ನು ಗೈಡ್ ಮಾಡೋದಕ್ಕೆ ವನಿತಾ ಅವರು ಬರ್ತಾರೆ. ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳಲ್ಲ, ಯಾಕಂದರೆ ಬೆಳಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೋಸ್ಕರ ಪ್ರತಿನಿತ್ಯ ಮಾಹಿತಿ ಭರಿತ ಸ್ವಲ್ಪ ಮನೋರಂಜನೆ ಸೇರಿಸ್ಕೊಂಡಂತಹ ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ. ಮಿಸ್ ಮಾಡಲೇಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.